ತುಂಬ ಖುಷಿ ಆಗ್ತಿದೆ. ಬಟ್ ಅದು ನಾವು ಅಂದ್ಕೊಂಡಂಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಮುಂದೆ ಪ್ಲಾನ್ಸ್ ಏನೇನು ಮಾಡ್ತಾರೆ? ಅದೇ ನಮ್ಮ ಹೀರೋ ಹೇಳ್ದಂಗೆ ಕೇರ್ಪೇಟೆಯಿಂದನೂ ಬಂದಿದೆ. ಆಮೇಲೆ ಡಿಸ್ಟ್ರಿಬ್ಯೂಟರ್ ಜೊತೆನೂ ಮಾತಾಡ್ತಾ ಇದ್ದೀವಿ. ಅದೇ ನೆಕ್ಸ್ಟ್ ವೀಕ್ ಶೋ ಜಾಸ್ತಿ ಮಾಡಿಕೊಡ್ತೀನಿ ಅಂತೇಳಿ. ಪ್ರೊಡ್ಯೂಸರ್ಗೆ ಹೇಗೆ ರೆವಿನ್ಯೂ ಹೇಗೆ ಕೊಡ್ತಾರೆ? ಅದೇ ನಾವು ಅಂದ್ಕೊಂಡಂಗೆ ಆಗ್ತಿಲ್ಲ, ಬಟ್ ಆಗ್ತಿದೆ. ಆಗ್ತಾ ಇದೆ ಸರ್. ಖಂಡಿತವಾಗ್ಲೂ ಜನ ಕೈ ಹಿಡಿತಾರೆ. ಪ್ರೊಡ್ಯೂಸರ್ಗೆ ನಾವು ಗೆಲ್ಲಿಸ್ಕೊಡೋವ್ರಿಗೆ ನಾವು ಬಿಡಲ್ಲ. ಅಂದರೆ ಮುಂದಿನ ವಾರ ದೊಡ್ಡ ಸಿನಿಮಾಗಳು ಬರ್ತಾರೆ, ಹೇಗೆ ಮಾಡ್ತೀರಾ? ಅವ್ರಿಗೂ ಒಳ್ಳೇದಾಗಲಿ ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಕ್ರೀನ್ಗಳು ಹೇಗೆ ಶೇರ್ ಮಾಡ್ಕೊಡ್ತೀರಾ? ಸಿಂಗಲ್ ಸ್ಕ್ರೀನ್. ಅದೇ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡ್ತೀವಿ. ಆ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡ್ಬಿಟ್ಟು ಡಿಸೈಡ್ ಇರೋಗಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಸಿನಿಮಾ ಅಂದರೆ ಬೇರೆ ಕಡೆ ಎಲ್ಲ ನೆಗೆಟಿವ್ ಎಕ್ಸ್ಪೆಕ್ಟ್ ಆಗ್ತದೆ. ಅದ್ರ ಬಗ್ಗೆ ರಿಯಾಕ್ಷನ್ ಇಲ್ಲ. ಅನ್ಫಾರ್ಚುನೇಟ್ಲಿ ಅವ್ರು ನಮ್ಮ ಜೊತೆ ಇಲ್ಲ. ಬಟ್ ನಮ್ಮದು ಸಿನಿಮಾ ಎಲ್ಲ ಟಾಕಿ ಪೊಸಿಷನ್ನು ಸಾಂಗ್ಸ್ ಎಲ್ಲ ಮುಗಿದ್ಮೇಲೆ ಅದೇನಂತ ನಮಗೂ ಗೊತ್ತಿಲ್ಲ ಅದ್ರ ಹಿನ್ನೆಲೆ. ಬಟ್ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಹೀರೋಯಿನ್ ಇದ್ದಿದ್ರೆ ಪ್ರಮೋಷನ್ಗೆ ಇನ್ನೂ ತುಂಬ ಹೆಲ್ಪ್ ಆಗ್ತಿತ್ತು ಸರ್. ಎಲ್ಲ ಟೀಮೆಲ್ಲ ಮಿಸ್ ಮಾಡ್ಕೋತಿದ್ದೆ ಅವ್ರನ್ನ, ತುಂಬ ಮಿಸ್ ಮಾಡ್ಕೋತಿದ್ದೆ. ಅವ್ರು ತುಂಬ ಪ್ರತಿಭಾನ್ವಿತ. ನೀವೇ ನೋಡಿದ್ರಲ್ಲ ಆ್ಯಕ್ಟಿಂಗು ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಕಳ್ಕೊಂಡಿದ್ವಿ. ಬಟ್ ಅದ್ರ ಹಿನ್ನೆಲೆ ಏನಂತ ನಮಗೂ ಗೊತ್ತಿಲ್ಲ. ಅವರು ಅಪ್ಪ ಅಮ್ಮ ಏನೋ ಹೇಳಿದ್ದಾರೆ? ಇಲ್ಲ, ಅದು ನಾವು ಇದು ಮಾಡೋಕ್ಕೆ ಹೋಗಿಲ್ಲ, ಕೇಳಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ. ಯಾಕಂದರೆ ನಾನು ಒಂದು ಅನುಭವಿಸಿದ್ದೀನಿ. ನನ್ನ ತಮ್ಮನ್ನ ಕಳ್ಕೊಂಡು ಬಂದು ಏನಾಯಿತು ಅಂದರೆ ನಮಗೆ ತುಂಬ ನೋವಾಗ್ತಿತ್ತು. ಸೂಸೈಡ್ ಅಂತ ಗೊತ್ತಾದ್ಮೇಲೆ ಅದು ನಮ್ಗೆ ಫ್ಯಾಮ್ಲಿ ನಮ್ಗೆ ಏನು ಹೇಳಿ ನಾವು ಫ್ಯಾಮ್ಲಿನೇ ಕೇಳಕ್ಕೆ ಹೋಗಿಲ್ಲ. ಸೊ ಅದು ಅವರ ಪರ್ಸ್ನಲ್ಲು ಸರ್. ಅಂದರೆ ಏನು ಈಗ ಸೂಸೈಡ್ ಅಂದ ತಕ್ಷಣ ಏನೇನೋ ತಲೆಯಲ್ಲಿ ಓಡ್ಬಿಡ್ತಾರೆ. ಹೆಣ್ಮಗು ಸರ್, ಬೇರೆ ಥರ ಏನೂ ಇಲ್ಲ. ಯಾವುದೊಂದು ಈಗೋ ಹೊರಟ ಏನೋ ಆಗಿದೆ ಪಾಪ ಅವ್ರಿಗೆ. ಆ ಸಮಯ ಕ್ರಾಸ್ ಮಾಡಬೇಕಿತ್ತು, ಬಟ್ ಆಗಲಿಲ್ಲ. ಅನ್ಫಾರ್ಚುನೇಟ್ಲಿ ಇಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಸರ್. ನಿಮ್ಮ ಸಿನಿಮಾ ಬಿಟ್ಟು ಬೇರೆ ಏನೋ ಸಿನಿಮಾಗಳು ಸೈನ್ ಮಾಡಿದ್ರು? ನಿಮಗೇನಾದ್ರು ಹೇಳಿದ್ರೆ ಈ ಸಿನಿಮಾಗಳನ್ನ ಸೈನ್ ಮಾಡಿದ್ದೀನಿ? ಇಲ್ಲ ಸರ್, ತೆಲುಗಲ್ಲಿ ಯಾವುದೋ ಮಾಡ್ತಾ ಇದ್ದೀನಿ ಅಂತಿದ್ರು. ಅದು ನನಗೇನು ಅಷ್ಟೊಂದು ಮಾಹಿತಿ ಇಲ್ಲ. ಅಷ್ಟೊಂದೆಲ್ಲ ನಾವು ಕೇಳಕ್ಕೆ ಹೋಗಿರಲಿಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್ ಹೇಳಿ, ರಿಯಲ್ ಲೈಫಲ್ಲಿ ಓಟಿ ಬಿಟ್ಟು ಬೇರೆ ಸರ್ ಆ್ಯಕ್ಚುಲಿ ಒಬ್ರು ಪ್ಲ್ಯಾನ್ ಮಾಡಿದ್ದಾರೆ. ಅವ್ನು ರಿವರ್ ಮೇಲೆ RC ಸಿಗ್ನೇಚರ್ ಹೆಸರು ಬರ್ಸ್ಬಿಡೋಣ ಅಂತ. ಅದಾದಷ್ಟು ಬೇಗ ಆಗುತ್ತೆ. ಆಪ್ರೇಷನ್ ಹೋಗ್ತಾ ಇಲ್ಲ ಅಷ್ಟೇ. ಆಪ್ರೇಷನ್ ನಾವು ಸ್ಕ್ರೀನ್ ಮೇಲೆ ಮಾಡಿದ್ದೀವಿ. ಪ್ರೇಕ್ಷಕರು ಬಂದು ನಮ್ಮ ಸಿನಿಮಾನ ಆಪ್ರೇಷನ್ ಮಾಡಿ ನೋಡಬೇಕು. ಇದನ್ನು ಹೇಗೆ ಆಪ್ರೇಷನ್ ಮಾಡಿದ್ರೆ ಯಾವ್ಯಾವ ಭಾವನೆಗಳು ನಿಮ್ಮ ಮನಸ್ಸಿಗೆ ತಾಗುತ್ತೆ ಅಂತ. ನಾನು ಇಲ್ಲಿ ನೇರವಾಗಿ ಪ್ರೇಕ್ಷಕರ ಜೊತೆನೇ ಮಾತಾಡ್ತಿದ್ದೀನಿ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಿಸು. ನಿಜವಾಗ್ಲೂ ನಾವು ಕನ್ನಡಿಗರು ನೆಲಕ್ಕಾಗಿ ಜಲಕ್ಕಾಗಿ ಭಾಷೆಗಾಗಿ ಸಾಕಷ್ಟು ಚಳುವಳಿಗಳನ್ನು ಮಾಡಿರ್ತಕ್ಕಂಥ ಕನ್ನಡಿಗರು ಬೆಳಗಾವಿಯಿಂದ ಮುಂಬೈ ಅಂದರೆ ಬೆಂಗಳೂರಿನಿಂದ ಮುಂಬೈ ತಡೆ ರೈಲು ಚಳುವಳಿಯನ್ನು ಮತ್ತೊಂದು ಸಲ ನೆನಪು ಮಾಡ್ತಾ ಇದ್ದೀನಿ ನಾನು. ರೈಲು ಹಳಿಗಳ ಮೇಲೆ ಅಡ್ಡವಾಗಿ ಕನ್ನಡಿಗರು ಮಲ್ಕಂತಾರೆ. ಪ್ರಾಣವನ್ನಾದರೂ ಕೊಟ್ಟೆವು ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ. ಬೆಳಗಾವಿಯನ್ನು ಬಿಡುವುದಿಲ್ಲ ಅಂತ ಪ್ರಾಣಗಳನ್ನು ಕೊಟ್ಟಿರ್ತಕ್ಕಂಥ ಜೀವ ನಮ್ಮ ಕನ್ನಡಿಗರದು. ಆ ಘೋಷಣೆ ಇಟ್ಕೊಂಡೆ ನಾವು ಇಡೀ ಸಿನಿಮಾ ತಂಡ ಮಾತಾಡ್ತಾ ಇದ್ದೀವಿ, ನೇರವಾಗಿ ಮಾತಾಡ್ತಾ ಇದ್ದೀವಿ. ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ. ಪ್ರಾಣವನ್ನಾದರೂ ಕೊಟ್ಟೆವು ರಾಜರತ್ನಕರ ಬಿಡುವುದಿಲ್ಲ. ಸತ್ತಂತಿಹರನು ಬಡಿದೆಚ್ಚರಿಸು ಅಂತ ಹೇಳುವ ಮಾತು ಉದ್ದೇಶ ಇಷ್ಟೇ. ಮನೆಯಲ್ಲಿರ್ತಕ್ಕಂಥ ನನ್ನ ಕನ್ನಡಿಗರು, ನನ್ನ ಪ್ರೀತಿಯ ಕನ್ನಡಿಗರು, ನನ್ನ ನೆಲದ ಕನ್ನಡಿಗರು ಮನೆ ಬಿಟ್ಟು ಆಚೆ ಬಂದು ಥಿಯೇಟ್ರ್ನತ್ತ, ಬೆಂಗಳೂರಿನ ವೀರೇಶ್ ಥಿಯೇಟ್ರಲ್ಲಿ ಒಂದು ಥಿಯೇಟ್ರಲ್ಲಿದೆ, ಮಾಲೂರಲ್ಲಿ ಒಂದಿದೆ, ಬೀದರಲ್ಲಿ ಒಂದಿದೆ. ಈ 3 ಶೋಗಳು ಹೌಸ್ಫುಲ್ಲಾಗಿ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವಂಗೆ ನೀವು ಚಳುವಳಿ ರೂಪದಲ್ಲಿ ಈ ಥಿಯೇಟ್ರಿಗೆ ಬರಬೇಕು ಅಂತ ಈ ಮೂಲಕ ಕಳಕಳಿ ವಿನಂತಿಯನ್ನು ಮಾಡ್ತೀನಿ. ದಯಮಾಡಿ ಇದು ಹೊಸ ಒಂದು ಪದ್ಯ ಇದೆ. ಕಟ್ಟುತ್ತೇವ ನಾವು ಕಟ್ಟುತ್ತೇವ, ಕಟ್ಟೆ ಕಟ್ಟುತ್ತೇವ, ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟೆ ಕಟ್ಟುತ್ತೇವ. ನಿಜವಾಗ್ಲೂ ಈ ಸಿನಿಮಾದ ಮೂಲಕ ಹೊಸ ಪ್ರತಿಭೆಗಳ, ಹೊಸ ಆಸೆಗಳ, ಹೊಸ ಕನಸುಗಳ, ಹೊಸ ಯೋಚನೆಗಳ, ಎಷ್ಟೋ ಯುವಕರ ಕನಸುಗಳನ್ನು ಈ ಸಿನಿಮಾದ ಮೂಲಕ, ನಮ್ಮದೊಂದು ಕನಸಲ್ಲ, ಮುಂಬರುವ ಸಿನಿಮಾ ರಂಗಕ್ಕೆ ಬರುವ ಎಷ್ಟೋ ಯುವಕರ ಕನಸನ್ನು ನಾವು ಈ ಸಿನಿಮಾ ಮೂಲಕ ಕಟ್ತೀವಿ. ಅವರು ಗಟ್ಟಿಯಾಗಿ ನಿಲ್ತಾರೆ ಮುಂದೊಂದು ದಿನ. ಹಾಗಾಗಿ ಈ ಗಟ್ಟಿಯಾಗಿ ನಿಲ್ಲೋದಕ್ಕೆ ಇಡೀ ಪ್ರೇಕ್ಷಕ ವೃಂದ ಮತ್ತು ಕನ್ನಡಿಗರು ಸಪೋರ್ಟ್ ಮಾಡಬೇಕು. ನಾನು ನಿಜವಾಗ್ಲೂ ಹೇಳ್ತೀನಿ, ಈ ನೆಲದ ಆಣೆಗೂ ಹೇಳ್ತೀನಿ, ನಾನು ನಿಂತ ನೆಲದ ಆಣೆಗೂ ಹೇಳ್ತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ. ನಿಮ್ಮ ಕಣ್ಣುಗಳು ಒದ್ದೆಯಾಗ್ತವೆ, ಮನಸ್ಫೂರ್ತಿಯಾಗಿ ನಗಾಡ್ತೀರಿ, ಒದ್ದೆಯಾಗ್ತವೆ, ಹೃದಯಗಳು ಹಿಂಡ್ತವೆ, ಮಡಗಟ್ಟಿರ್ತಕ್ಕಂಥ ಭಾವಗಳೇನಿದಾವಲ್ಲ ಒಡೆದು ನೀರಾಗಿ ಹರಿತವೆ. ಕಾವೇರಿ ನದಿಗೆ ಸೇರ್ತೀವಿ, ತುಂಗೆ ನೀರಿಗೆ ಸೇರ್ತೀವಿ, ಮತ್ತು ಕೃಷ್ಣಾ ನದಿಗೆ ಸೇರ್ತೀವಿ. ಎಲ್ಲ ಕನ್ನಡಿಗರು ಬನ್ನಿ. ಹುಡುಗ ಬದಲಾಗೋಕತ್ತೆ. ಹಾಂ, ಒಬ್ಬ ಬೇಜವಾಬ್ದಾರಿ ಹುಡುಗ ಬದಲಾಗೋಕತ್ತೆ. ಒಬ್ಬ ಬೇಜವಾಬ್ದಾರಿ ಹುಡುಗ ಬದಲಾಗೋ ಕತೆ ಇದು.
ಅಂದರೆ ಇಂಥ ಮಗ ಈ ಮನೇಲಿ ಹುಟ್ಟಬಾರ್ದು, ಇಂಥ ಮಗ ನಮ್ಮ ಗಲ್ಲೀಲಿ ಇರಬಾರ್ದು, ಇಂಥ ಫ್ರೆಂಡ್ ನಮ್ಗೆ ಇರಬಾರ್ದು ಅಂತ ಬೇರೆ ಪಾತ್ರಗಳು ಹೇಳುತ್ತೆ. ಎಂಡಿಗೆ ಅವನು ಏನು ರಿಯಲೈಸ್ ಮಾಡ್ಕೊತಾನೆ ಅನ್ನೋ ಕತೆ ಅಂದರೆ ಭಾಳ ಪ್ರಚಲಿತವಾದಂಥ ಕತೆ. ಅಂದರೆ ಸುಮಾರು ಮನೆಗಳಲ್ಲಿ, ಸುಮಾರು ಏರಿಯಾಗಳಲ್ಲಿ ಈ ಥರದ ಹುಡುಗರು ಇರ್ತಾರೆ, ಜವಾಬ್ದಾರಿನೇ ಇರಲ್ಲ ಅವ್ರಿಗೆ. ಕೆಲವು ಕಡೆ ಸಿನಿಮಾ ಬೇರೆ ಥರ ಕನೆಕ್ಟ್ ಆಗುತ್ತೆ. ಚಂದನ್ ಚೆನ್ನಾಗಿ ಮಾಡಿದ್ದಾರೆ. ಚಂದನು ಅಮ್ಮ ಕ್ಯಾರೆಕ್ಟರ್ ಮಾಡೋರು, ಯಮುನಾ ಅವರು ಮತ್ತು ತಾತ ಕ್ಯಾರೆಕ್ಟರ್ ಮಾಡಿರೋರು, ಆಮೇಲೆ ನಮ್ಮ ದುರ್ಗಾ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕಾಮಿಡಿ ಎಲ್ಲ ಚೆನ್ನಾಗಿದೆ. ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಆಡಿಯನ್ಸಿಗೆ ಇಷ್ಟ ಆಗುತ್ತೆ. ನಮಸ್ಕಾರ, ನಾನು ರಘು ನಿಡವಳ್ಳಿ, ಸಿನಿಮಾ ಡೈಲಾಗ್ ರೈಟ್ರು. ಈ ಸಿನಿಮಾ ತುಂಬ ರಾಜರತ್ನಾಕರ ಏನು ನೋಡಿದೆ ತುಂಬ ಮನಸ್ಸು ಮುಟ್ಟುವಂಥ ಸಿನಿಮಾ. ಕೆಲವು ಸಿನಿಮಾಗಳು ನೋಡಿದ ಮೇಲೆ ಕಾಡುತ್ತೆ, ಆ ಥರದೊಂದು ಸಿನಿಮಾ. ಟೋಟಲ್ಲಾಗಿ ನಮ್ಮ ಚಂದನ್ ಅವರಾಗಲಿ, ಚೇತನ್ ದುರ್ಗ ಆಗಲಿ, ಡಿಂಗ್ರಿ ನರೇಶ್ ಅವರಾಗಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಮತ್ತು ಇಡೀ ತಂಡ, ವೀರೇಶ್ ಬರ್ಮಸಾಗರ್ ಅವರು ಏನು ಮಾಡಿದ್ದಾರೆ ಫಸ್ಟ್ ಟೈಮು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರ್ಷವರ್ಧನ್ ಅವ್ರ ಮ್ಯೂಸಿಕ್ಕು ಅದಕ್ಕೆ ಪೂರಕವಾಗಿದೆ. ದಯವಿಟ್ಟು ಇದನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ಅದು ಬಿಟ್ಬಿಟ್ಟು OTT ಮತ್ತೊಂದು ಅಲ್ಲ. ಇದು ತುಂಬ ಒಳ್ಳೆಯ ಸಿನಿಮಾ, ಕನ್ನಡ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ತೀವಲ್ಲ, ಕಥೆಗಳಿಲ್ಲ ಸಿನಿಮಾದಲ್ಲಿ, ಬರೀ ಗಿಮಿಕ್ ಮಾಡ್ತಾರೆ ಅಂತ. ಆ ಥರ ಏನಿಲ್ಲ. ಒಂದು ಜಿನೈನ್ ಎಫರ್ಟು, ಒಂದು ಪ್ರಾಮಾಣಿಕವಾದ ಪ್ರಯತ್ನ, ಒಂದು ಆನೆಸ್ಟ್ ಎಫರ್ಟ್ಗೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ನಿಜವಾಗಿ ಇದ್ರ ಯಾವುದೋ ಮನಸ್ಸಿಂದ ಹೇಳ್ತಿರೋವಂಥ ಮಾತುಗಳು. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾನ ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಇವಾಗ ತಾನೇ ನಮ್ಮ ರಾಜರತ್ನಾಕರ ಸಿನಿಮಾ ನೋಡಿದೆ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂಥ ಒಂದು ಒಳ್ಳೆ ಕತೆ ಇರ್ತಕ್ಕಂಥ, ಆಮೇಲೆ ಈಗಿನ ಜನ್ರೇಷನ್ಗೆ ತುಂಬ ಕುಟುಂಬದಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಇರ್ತವೆ. ತನ್ನ ಕುಟುಂಬನ ಮರೆತು ಬದುಕುವಂಥ ಕ್ಯಾರೆಕ್ಟರ್ಗಳು ತುಂಬ ಇರ್ತವೆ. ಅಂಥ ಪಾತ್ರಗಳು ನೋಡಬೇಕು. ಒಂದು ಸಲ ಬಂದು ಈ ಸಿನಿಮಾ ನೋಡಿ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಮನೆ ಮಂದಿ ಎಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಈ ಸಿನಿಮಾ ನೋಡ್ತೀರಾ. ದಯವಿಟ್ಟು ಇಂಥ ಕನ್ನಡ ಸಿನಿಮಾಗಳು, ಒಳ್ಳೊಳ್ಳೆ ಕಥೆಗಳು ಇರ್ತಕ್ಕಂಥ ಕನ್ನಡ ಸಿನಿಮಾಗಳು ಗೆಲ್ಲಬೇಕು. ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ದಯವಿಟ್ಟು ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿ. ಆಲ್ ದಿ ಬೆಸ್ಟ್. ರಾಜರತ್ನಾಕರ ಟೀಮ್. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.